सिद्धसद्गुरुपदाब्जं जननी जनकस्तथा ततोपदेशकर्तारं नत्वा भक्तिपुरःसरः। ಈಶ್ವರಾವತಾರಿಯಾದ ಶಂಕರ ಭಗವತ್ಪಾದರು ಶಿಷ್ಯನನ್ನು ಕುರಿತು ಆತನು ಮಾಡಿದ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಆತನಿಗೆ ಸ್ತುತಿಯನ್ನು ಮಾಡಿದರು. ಜಗತ್ತಿನೊಳಗೆ ಪ್ರೋತ್ಸಾಹನೇ ಬಹಳ ದೊಡ್ಡ ಮಾತದ. ಪ್ರಕೃಷ್ಟ ರೂಪೇಣ ಉತ್ಸಾಹ ಪ್ರೋತ್ಸಾಹ. ಯಾವುದೇ ಕಾರ್ಯ ಸಿದ್ಧಿ ಆಗಬೇಕಾದ್ರೆ ಮನುಷ್ಯನಿಗೆ ಮುಮುಕ್ಷು ಜೊತೆಗೆ ಉತ್ಸಾಹ ಇರಬೇಕು. ಅದು ಇಲ್ಲ ಅಂದರೆ ಆತ ಹತಪ್ರಭ ಆಗ್ತಾನೆ, ಅವನ ಪ್ರಭೆಯೂ ಕೂಡ ಹೋಗಿಬಿಡುತ್ತದೆ. ಅದಕ್ಕೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರಿಗೆ ಬಹುಮಾನ ಮಿಡಲ್ ಯಾಕೆ ಕೊಡ್ತಾನೆ ಅಂದರೆ ಪ್ರೋತ್ಸಾಹ ಅದು. ಅದರಿಂದ ಮತ್ತಿಷ್ಟು ಅವನಿಗೆ ಮಾಡ್ತಾರೆ. ಹಾಗೆ ಗುರುಗಳಿಗೂ ಶಿಷ್ಯನಿಗೆ ಅವ ಮಾಡಿದ ಪ್ರಶ್ನೆಗೆ ಉತ್ಸಾಹವನ್ನು ಕೊಡ್ತಾರೆ. ಭಾಳ ಇಲ್ಲಿ ತನಕ ಹಿಂಗೆ ಪ್ರಶ್ನೆ ಮಾಡಿದವರು ಯಾರೂ ಸಿಕ್ಕಿಲ್ಲ ನೋಡಪ್ಪ ನನಗೆ. ನಿನ್ನಂತೆ ಕೇಳಿದವರು ಯಾರು ಉಂಟು. ಅದು ಪ್ರೋತ್ಸಾಹ ಮಾಡಿ ಅವನಿಗೆ ಹೇಳ್ತಾರೆ, ನಿನ್ನ ಪ್ರಶ್ನೆಗೆ ಸರಿಯಾಗಿ ಸಮುದೀರ್ಯತೆ, ಸರಿಯಾಗಿ ಸಮ್ಯಕ್ಕಾಗಿ ನಂಬುವಂತೆ, ನಿನ್ನ ಮನಸ್ಸಿಗೆ ಒಪ್ಪುವಂತೆ ನಾನು ಹೇಳ್ತೀನಿ. ಅದನ್ನು ಮನಸ್ಸು ಕೊಟ್ಟು ನೀವು ಕೇಳಿದೆ ಅಂದರೆ ಸಮಸ್ತ ಬಂಧನದಿಂದ ಬಿಡಲ್ಪಟ್ಟವನಾಗುತ್ತೆ. ಅದನ್ನು ಮುಕ್ತಿಯನ್ನು ಹೊಂದಬೇಕಾದ್ರೆ ಏನೇನು ಮಾಡಬೇಕು, ಏನಾಗಬೇಕು ಅನ್ನೋದನ್ನು ನನಗೆ ಹೇಳ್ತೀನಿ ಅಂತ ಗುರುಗಳು ಪ್ರಾರಂಭ ಮಾಡ್ತಾರೆ 69ನೇ ಶ್ಲೋಕದಲ್ಲಿ. ಮೋಕ್ಷಸ್ಯ ಹೇತು ಪ್ರಥಮ ನಿಗದ್ಯತೆ. ಯಾವುದೇ ಒಂದು ಕಾರ್ಯಕ್ಕೆ ಭಾಳ ಏನಪ್ಪ ಅಂದ್ರೆ ಕಾರಣ ಇರ್ತಾವೆ. ನಿಮಿತ್ತ ಕಾರಣ, ಸಹಕಾರಿ ಕಾರಣ, ಉಪಾದಾನ ಕಾರಣ. ಕಾರಣೇನ ವಿನಃ ಕಾರ್ಯಂ ನ ಭವತಿ. ಕಾರಣ ಇಲ್ಲೇ ಕಾರ್ಯ ಆಗೋದೇ ಇಲ್ಲ. ಒಂದು ಕಾರಣಕ್ಕೆ ಒಂದೇ ಕಾರಣ ಇಲ್ಲ, 2-3 ಉಪಾದಾನ ಕಾರಣ ಅದ, ಸಹಕಾರಿ ಕಾರಣ ಅದ, ನಿಮಿತ್ತ ಕಾರಣ ಅದ. ಇವೆಲ್ಲ ಕಾರಣಗೂಡಿ ಒಂದು ಕಾರ್ಯಕ್ಕೆ. ಹಾಗೆ ಮೋಕ್ಷ ರೂಪ ಈ ಕಾರ್ಯಕ್ಕೆ, ಫಲಕ್ಕೆ ಏನೇನು ಕಾರಣ ಅದಾವ ಅನ್ನೋದು ನಿಮಗೆ ಹೇಳ್ತೀನಿ ಕೇಳು. ಕಾರಣ ಇಲ್ಲದೆ ಆಗೋದಿಲ್ಲ. ರೊಟ್ಟಿ ಮಾಡೋಕ್ಕೆ ಹಿಟ್ಟು ಉಪಾದಾನ ಕಾರಣ ಅದ, ಅದು ಮುಖ್ಯ ಇರ್ಬೇಕು. ಊರಿಗೆ ಕಟ್ಟಿ ಬೇರೆ ಏನಪ್ಪ ಅಂತ ಕೇಳಿದರೆ ಸಹಕಾರಿ ಕಾರಣ ಮಾಡೋ ಒಬ್ಬದಾನ, ಅವನು ಬೇಕು. ಹೀಗೆ ಕಾರಣಗಳಿಂದ ಯಾವುದೇ ಕಾರ್ಯವೂ ತಯಾರಾಗ್ತದೆ. ಆದರೆ ಮೋಕ್ಷರೂಪ ಈ ಮಹಾನ್ ಕಾರ್ಯ, ಜ್ಞಾನೋತ್ಪತ್ತಿ ಈ ಮಹಾನ್ ಕಾರ್ಯ, ಇದಕ್ಕೂ ಕೂಡ ಬಹಳ ಸಲಕರಣೆ ಬೇಕಾಕವಪ್ಪ. ಅದಕ್ಕೆ ಭಾಳ ಅದಾವ. ಖರೆ ರೀ, ಮುಖ್ಯ ಯಾವುದು? ನಿನಗೆ ಮುಖ್ಯ ಅಮುಖ್ಯ ಸಹಕಾರಿ ಎಲ್ಲ ಹೇಳ್ತೀವಿ.
ಅದನ್ನು ಕೇಳುವಂಥ ಗುರುಗಳು ಮೋಕ್ಷಸ್ಯ ಹೇತು. ಮೋಕ್ಷಕ್ಕೆ ಮೊದಲನೇ ಕಾರಣ ಪ್ರಥಮೋ ನಿಗದ್ಯತೆ. ಪ್ರತಿಪಾದಯತೆ, ನಿಗದ್ಯತೆ, ವಚ್ಮಿ, ವದಾಮಿ ಇವೆಲ್ಲ ಶಬ್ದಗಳು ಒಂದಕ್ಕೆ ಇರ್ತವೆ. ಎಲ್ಲಿ ಹೇಳುವಾಗ ಒಂದಿಷ್ಟು ಒತ್ತಿ ಹೇಳೋದಿತ್ತಂದ್ರೆ ವಿಶೇಷಣಗಳು ಹೇಳ್ತಾರೆ, ವಿಶೇಷಣ ಹಚ್ತಾರೆ. ಅಂದರೆ ಒತ್ತಿ ಹೇಳೋದು. ನಿಗದ್ಯತೆ ಮೊಟ್ಟ ಮೊದಲನೇ ಕಾರಣ ಅಂದ್ರೆ ನಿನಗೆ ಸ್ಪಷ್ಟವಾಗಿ ಹೇಳ್ತೀನಿ ಕೇಳುವಂಥ ಮೊದಲನೇ ಕಾರಣ. ಹೇಗೆ ಪಾತ್ರೆ ಇಲ್ಲದೆ ಬೆಣ್ಣೆ ತೆಗೆಯಕ್ಕೆ ಬರೋಂಗಿಲ್ಲ, ಮುಖ್ಯ ಅದು. ಇಲ್ಲಾಂದರೆ ಎಲ್ಲ ಕಾರ್ಯ ವ್ಯರ್ಥ ಆಗ್ತವೆ. ಹಂಗೆ ಮೊಟ್ಟ ಮೊದಲ ಮುಕ್ತಿಗೇನು ವೈರಾಗ್ಯಂ ಅತ್ಯಂತಂ ಅನಿತ್ಯ ವಸ್ತುಸು. ಅನಿತ್ಯ ವಸ್ತುಸು ವೈರಾಗ್ಯ ಇರಬೇಕು. ವೈರಾಗ್ಯ ಅಂದ್ರೇನು? ಬಿಡೋದು. ವಿರೋಧ ರತಿ ವೈರಾಗ್ಯ. ರತಿಗೆ ವಿರೋಧ ರತಿ ವಿರತಿ. ಅದು ಮೊಟ್ಟ ಮೊದಲು ಬೇಕು. ಅದು ಉಪಾದಾನ ಕಾರಣ ಇದ್ದನ್ನದು. ಅದಿಲ್ಲೇನು ಮಾಡೋಕ್ಕೆ ಬರೋಂಗಿಲ್ಲ. ವೈರಾಗ್ಯ ಇಲ್ಲಂದರೆ ಏನು ಮಾಡ್ತಾನೆ? ಎಲ್ಲ ವಸ್ತುಗಳಲ್ಲಿ ಅವನಿಗೆ ಏನಪ್ಪ ಅಂತಕ್ಕೆ ಫಲಭೋಗ ವಿರಾಗ ಏನ್ರಿ, ಅವುಗಳಲ್ಲಿ ಸಿಗತಕ್ಕಂಥ ಏನು ಅದರಲ್ಲಿ ಅವನಿಗೆ ವಿರಾಗ ಇರಬೇಕು, ವಿರತಿ ಇರಬೇಕು, ಅವುಗಳಲ್ಲಿ ಸಂಕಲ್ಪ ಬಿಡಬೇಕು. ಅದರಲ್ಲಿ ಬೇಕೇ ಅನ್ನತಕ್ಕಂಥದ್ದು ಏನದ ರಾಗ. ಸಂಕಲ್ಪದಿಂದ ರಾಗ ಹುಡ್ತಾ ಅಂತ ಹೇಳಿ ಆ ರಾಗ ಮನುಷ್ಯನಲ್ಲಿ ಇರಬಾರ್ದು. ಆ ರಾಗ ಇತ್ತು ಅಂದ್ರೆ ಮುಂದೆ ಕಾಮ ಕ್ರೋಧ ಎಲ್ಲ ಚಾಲು ಆಗ್ತಾವೆ. ಅರಿಷಡ್ ವರ್ಗಕ್ಕೆ ರಾಗವೇ ಬಿತ್ತು. ಅದು ಇರಬಾರ್ದು. ಏನು? ಪ್ರಥಮ ನಿಗದ್ಯತೆ ಏನು? ಅನಿತ್ಯ ವಸ್ತುಸು ಅತ್ಯಂತಂ ವೈರಾಗ್ಯಂ. ಹೆಂಗ್ರಿ? ಅನಿತ್ಯವಾದ ವಸ್ತುಗಳಲ್ಲಿ. ಅನಿತ್ಯವಾದ ವಸ್ತುಗಳಂದರೆ ಯಾವುವು? ಯಾವುವು ತ್ರಿಕಾಲದಲ್ಲಿ ಇರುವುದಿಲ್ಲವೋ, ಒಂದು ಕಾಲದಲ್ಲಿ ಇದ್ದು ಒಂದು ಕಾಲದಲ್ಲಿ ಇರಂಗಿಲ್ಲ. ಅವು ಏನಪ್ಪ ಅಂತಂದ್ರೆ ಅನಿತ್ಯ. ತ್ರೈಕಾಲಿಕ ಅತ್ಯಂತ ಅಭಾವತ್ವ ಅನಿತ್ಯತ್ವ. ಅದಕ್ಕೆ ಈ ಸಂಸಾರ ವಸ್ತುಗಳು ಏನು ಅದಾವನೇನಿಲ್ಲ, ಶಬ್ದ ಸ್ಪರ್ಶಾದಿಗಳು, ಅವುಗಳನ್ನು ಗ್ರಹಿಸತಕ್ಕಂಥ ಇಂದ್ರಿಯಗಳನ್ನು, ಅದನ್ನು ಚಿಂತನೆ ಮಾಡತಕ್ಕಂಥ ಮನಸ್ಸು, ನಿಶ್ಚಯ ಮಾಡತಕ್ಕಂಥ ಬುದ್ಧಿ, ಇಷ್ಟದಾವ ಇವು ಸಾಮಗ್ರಿ. ಇವು ಹಮೇಶ ಒಂದೇ ರೀತಿ ಇರೋಂಗಿಲ್ಲ. ಹಂಗೇಶ ಒಂದೇ ರೀತಿ ಇರೋಂಗಿಲ್ಲ. ನಮ್ಮ ನಿಶ್ಚಯ ಹಮೇಶ ಒಂದೇ ಇರ್ತಂತಿಲ್ಲ, ನಮ್ಮ ಮನಸ್ಸು ಹಿಂಗೆ ಇರ್ತಂತಿಲ್ಲ, ನಮ್ಮ ಇಂದ್ರಿಯಗಳು ಹಿಂಗೆ ಇರ್ತಾವಂತಿಲ್ಲ. ಅಂದೆ ಮಾಂದ್ಯ ಪಟ್ಟತ್ತು ಕೂಡಿಕೊಂಡಾಗ ಆಗದ ವಸ್ತುಗಳು ಹಾಗೆ ಇರ್ತಾವಂತಿಲ್ಲ. ಯಾಕೆ? ಚೇಂಜ್ ಈಸ್ ದ ಲಾ ಆಫ್ ದ ನೇಚರ್. ಜಗತ್ತಿನ ವಸ್ತುಗಳು ಬದಲ್ತಾನೇ ಇರ್ತಾವೆ, ಬದಲ್ತಾನೆ. ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ. ಇವು ಬದಲ್ತಾ ಇರ್ತಕ್ಕಂಥ ವಸ್ತುಗಳದಾವೆ. ಅದಕ್ಕೆ ಏನಪ್ಪ? ಅತ್ಯಂತ ಅನಿತ್ಯ ವಸ್ತುಸು. ಅಂದರೆ ಅತ್ಯಂತ ಅನಿತ್ಯ. ಅತ್ಯಂತ ಅನಿತ್ಯ ಅಂದರೆ ಅತ್ಯಂತ ಬಿಲ್ಕುಲ್ ತ್ರಿಕಾಲದಲ್ಲಿಯೂ ಯಾವಾಗ ನೋಡಿದರೂ ಹ್ಯಾಂಗೆ ವಿಚಾರ ಮಾಡಿದ್ರು ಇವು ಅನಿತ್ಯ ಅದ. ಅನಿತ್ಯ ಅದ. ಕಾಲತಃ ಅನಿತ್ಯ ಅದಾವ. ತನಕ ಇರಂಗಿಲ್ಲ. ಇದು ನಮ್ಮ ಅಪೇಕ್ಷೆಯಿಂದ ಅನಿತ್ಯ ಅದಾವ. ಯಾಕೆ? ಯಾವ ಸುಖ ಆಗ ದುಃಖ ಅಂತೇವೆ. ಓಕೆ, ಅದೇ ವಸ್ತುವಿಗೆ ದುಃಖ ಅಂತೇವೆ. ಚಳಿಗಾಲದಾಗ ಕಂಬಳಿ ಸುಖ, ಬ್ಯಾಸಿಗೆ ಮಾತ್ರ ಕಂಬಳಿ ಸುಖ, ಚಳಿಗಾಲದಾಗ ಬಿಸಿನೀರು ಸುಖ, ಬ್ಯಾಸಿಯಾಗ ಇವು ಹಂಗೆ ಇರ್ತಾವೆ. ವಸ್ತುಗಳು ಹಿಂಗೆ ಇರ್ತಾವೆ. ಇವು ಹಂಗಲ್ಲ. ಇವು ಅನಿತ್ಯದ ವಸ್ತುಗಳು. ಅತ್ಯಂತ ವಸ್ತುಸು. ಇವು ಏನದಪ್ಪ ಅಂದರೆ ಇವುಗಳಲ್ಲಿ ಸದಾ ಇರುವಿಕೆ ಇಲ್ಲ. ಇನ್ನು
ಅತ್ಯಂತ ಅಂದರೆ ಏನು ರೀ? ಯಾವಾಗಲೂ ಇಲ್ಲ, ಇದರ ಅಸ್ತಿತ್ವನೇ ಇಲ್ಲ. ಮಣ್ಣಿನೊಳಗೆ ಕೊಡದ ಅಸ್ತಿತ್ವನೇ ಇಲ್ಲ. ಎಲ್ಲಿ ಮುಟ್ಟಿದ್ರು ಮಣ್ಣೆ ಮುಡ್ತಿ, ಕೊಡ ಅನ್ನೋದು ಇಲ್ಲ. ಇದಾನೆ. ಯಾವ ವಸ್ತು ತನ್ನ ಅಧಿಷ್ಠಾನದಲ್ಲಿ ಅನಿತ್ಯನೇ ಅವೆಲ್ಲನೂ ಕೂಡ ಇಲ್ಲ. ಪಟದಲ್ಲಿ ಏನಪ್ಪ, ಎಳೆಯಲ್ಲಿ ಪಟ ಅನಿತ್ಯ ಅದ, ಮಣ್ಣಿನೊಳಗೆ ಘಟ ಅನಿತ್ಯ ಅದ. ಇವೆಲ್ಲ ಸದಾ ಇಲ್ಲವು. ನಮ್ಮ ಚಿತ್ತ ವೃತ್ತಿಗೆ ಹಂಗೆ ಕಾಣಕತ್ಯಾವ. ಎಳೆ ನೋಡಿ ಪಟ ಅಂತೇವಿ, ಮಣ್ಣು ನೋಡಿ ಕೊಡ ಅಂತೇವಿ. ಇದು ಅಲ್ಲಿ ಇಲ್ಲ. ಅತ್ಯಂತ ಅನಿತ್ಯ ವಸ್ತುಸು. ಹಿಂಗೆ ತಿಳಿತಂದರೆ ವೈರಾಗ್ಯ ಅಕ್ಕ. ಇಲ್ಲ ವೈರಾಗ್ಯ. ಈ ಬ್ಯಾಸಗೆ ಇಟ್ಟು ತ್ರಾಸಾಕದ, ಮತ್ತು ಬೆಳಗ್ಗೆ ಅವ ತೆಗೆದು ಮುಚ್ಚಿ ಮತ್ತೆ ಇಡ್ತಾನೆ. ಅದನ್ನು ಬೇಕು, ಮತ್ತೆ ಚಳಿಗಾಲಕ್ಕೆ ಬೇಕು, ಚಳಿಗಾಲಕ್ಕೆ ಬೇಕು. ಅತ್ಯಂತ ಅನಿತ್ಯ ಆಗಿಲ್ಲ, ಬೇಡಾಗಿಲ್ಲ. ಅತ್ಯಂತ ಬೇಡಾಗಿಲ್ಲ, ಈಗ ಬೇಡಾಗಿಲ್ಲ ಅಷ್ಟೇ. ಅತ್ಯಂತ ಬೇಡ ಆಗಬೇಕು, ಅದಕ್ಕೆ ವೈರಾಗ್ಯ ಅಂತಾರೆ. ಚಳಿಗಾಲವೂ ಬೇಡ, ಈಗೂ ಬೇಡ, ಯಾವಾಗೂ ಬೇಡ. ನಮಗೆ ಬೇಕಾದಾಗ ಬೇಕು, ಬೇಡಾದರೆ ಬೇಡ. ಇದು ವೈರಾಗ್ಯ ಅಲ್ಲ. ವೈರಾಗ್ಯ ಅಲ್ಲ ಅಂತ. ಅತ್ಯಂತ ವಸ್ತುಗಳಲ್ಲಿ ಯಾವ ಹೇಗೆ ಅನಿತ್ಯ ಇದ್ದ ವಸ್ತುಗಳಲ್ಲಿ ಯಾವ ಮನುಷ್ಯ ಏನಪ್ಪ ಅಂತ ಕೇಳಿದರೆ ಅದು ಬುದ್ಧಿ ಉತ್ಪತ್ತಾಗ್ತದ. ಅನಿತ್ಯ ವಸ್ತುಸು ಎಂಥವು? ಅತ್ಯಂತ ಅನಿತ್ಯ ವಸ್ತುಸು ವೈರಾಗ್ಯಂ. ಜಗತ್ತಿನಾಗ ಎರಡದ, ಒಂದು ನಿತ್ಯ, ಒಂದು ಅನಿತ್ಯ, ಒಂದು ಸತ್ತು, ಒಂದು ಅಸತ್ತು, ಒಂದು ದುಃಖ, ಒಂದು ಸುಖ ಅದಲ್ಲ. ಮತ್ತು ಇದು ಅನಿತ್ಯ ವಸ್ತು ಅದ, ಮತ್ತು ನಿತ್ಯ ಒಂದು ಇರಬೇಕಲ್ಲ. ನಿತ್ಯ ನೋಡಿ ಅನಿತ್ಯ ಅಂತೇವಿ, ಸತ್ಯ ನೋಡಿ ಅಸತ್ಯ ಅಂತೇವಿ. ಅವು ಅದಾವ, ಸಾಪೇಕ್ಷ ಅದ. ಅಂದರೆ ಇದು ಅಸತ್ಯದ ಅಂದ್ರೆ ಸತ್ಯೇನು? ಕೊಡ ಅಸತ್ಯದ ಸತ್ಯೇನು? ಮಣ್ಣ. ಮಣ್ಣ. ಪಟ ಅಸತ್ಯ ಇದ್ದರೆ ಸತ್ಯೇನು? ತಂತು. ತಂತು. ಅದಕ್ಕಂತಾರೆ ಈ ಅನಿತ್ಯ ತೋರಿ ಕೆಡುವ ವಿಶ್ವ ವಿಷಯದೊಳು ನೆಚ್ಕೊಂಡು ಬರೆದು ಪ್ರೀತಿ ಇಲ್ಲದಿರುವುದೇ ವೈರಾಗ್ಯ. ಅದಕ್ಕೇನಪ್ಪ ಅಂದ್ರೆ ಅವ ಏನಾಕ ಅತ್ಯಂತ ಅನಿತ್ಯ ವಸ್ತುಸು ಶಬ್ದ ಅದಕ್ಕೆ ಇಟ್ಟರು. ತ್ರಿಕಾಲ. ಅತ್ಯಂತರೇನು? ತ್ರಿಕಾಲದಲ್ಲಿ ಕೂಡ ಬಾಧೆಗೆ ಯೋಗ್ಯವಾಗಿರ್ತಕ್ಕಂಥ ವಸ್ತುಗಳಿಗಂತೇವೆ ನಾವು ಅನಿತ್ಯ ವಸ್ತುಸು. ವೈರಾಗ್ಯಂ ಏನ್ರಿ? ವೈರಾಗ್ಯ ಅಂದರೆ ವಿರತಿ, ಅಪೇಕ್ಷೆ ಇಲ್ಲದೇ ಇರುವುದು. ಸುಖ ಬುದ್ಧಿ ಇಲ್ಲ ಅಷ್ಟೇ. ವೈರಾಗ್ಯದಲ್ಲಿ ಸುಖ ಬುದ್ಧಿ ಇಲ್ಲ. ಆ ವಸ್ತು ಇಲ್ಲ ಅಂತಲ್ಲ, ಅದರ ಸುಖ ಬುದ್ಧಿ ಉಳಿದಿಲ್ಲ ಅವರಿಗೆ. ಸುಖ ಬುದ್ಧಿ ಉಳಿದಿಲ್ಲ. ಅದು ತೆಗೆದಿ ಒಗಿ ಪಗಿ ಅಂತ ಅರ್ಥ ಅಲ್ಲ. ಅದು ಸುಖ ಬುದ್ಧಿ ಹೋಗೋದು. ನಾ ಊಟ ಮಾಡ್ತಾ ಉಂಡ ಬಳಿಕ ಅನ್ನ ಇರಲ್ಲೇಕ ನನಗೇನು ಮಾಡ್ತದೆ ಅದು? ನಾನು ತೃಪ್ತಿಯಾಗಲ್ಲ ಸಾಕು. ನಾವಲ್ಲ ಅಂದರೆ ಮನೆ ಅಡುಗೆ ಎಲ್ಲ ಹೊರಗೆ ಚೆಲ್ಲು ಅಂತ ಅಲ್ಲ. ನಾನು ಇವಾಗ ಸಾಕಾದ್ರೆ ಬಿಟ್ಬಿಡ್ತೀನಿ ಅಂತ ಅದ್ರ ಮೇಲೆ ನನ್ನ ವಿಚಾರ ಇಲ್ಲಿ. ಹಾಗಂತಾರೆ ಅವರು. ಅತ್ಯಂತ ಅನಿತ್ಯ ವಸ್ತುಸು ಅತ್ಯಂತ ಅನಿತ್ಯ ವಸ್ತುಸು. ನೋಡ್ರಿ, ಎರಡು ಕಡೆ ಹಚ್ಚಿರಿ. ನಾ ಅದೇ ಹೇಳಕತ್ತೀನಿ. ಅತ್ಯಂತ ಶಬ್ದ ವಿಷಯಕ್ಕೂ ಹಚ್ಚಿರಿ, ಬೇರೆ ಆಗ್ತದೆ. ಅತ್ಯಂತ ಅನಿತ್ಯ ಅದಾವ. ವೈರಾಗ್ಯನೂ ಪ್ರಸೂತಿ ವೈರಾಗ್ಯ, ಪುರಾಣ ವೈರಾಗ್ಯ ಇರಬಾರ್ದು. ಅದಕ್ಕೆ ಅತ್ಯಂತ ವೈರಾಗ್ಯ ಅಂದ್ರೆ ತಿಳಿದ ಅಂದ್ರೆ ಅತ್ಯಂತ ವೈರಾಗ್ಯ ಬರ್ತದೆ ರೀ. ಇವು ಅತ್ಯಂತ ಅನಿತ್ಯ ಅಂತ ಗೊತ್ತಾಯಿತು, ಅವನಿಗೆ ಅತ್ಯಂತ ವೈರಾಗ್ಯ ಬಂದೇ ಬರ್ತದೆ ಅನ್ನಿ. ಅದಕ್ಕೆ ಯಾರಿಗೇನಪ್ಪ ಅಂತ ಅನಿತ್ಯ ವಸ್ತುಗಳಲ್ಲಿ ಇವು ದುಃಖವು, ಇದರಿಂದ ಜನ್ಮ ಮರಣವು ಬರ್ತದಂತ ಪಕ್ಕ ತಿಳಿದದ, ಆವಾಗ ಅವನಿಗೆ ವೈರಾಗ್ಯ ಬರ್ತದೆ. ಆ ವೈರಾಗ್ಯನೇ ಅವನಿಗೆ ಈ ಕಡೆ ಹಚ್ತದೆ, ಆ ಕಡೆ ರತಿ ಬಿಡ್ತದೆ, ಈ ಕಡೆ ವಿರುದ್ಧ ಬರ್ತದೆ. ವಿರುದ್ಧ ರತಿ ಬಿಡೋದು ಅಷ್ಟೇ ಅಲ್ಲ, ಭಾಳ ಮಂದಿ ಎಲ್ಲ ಬಿಟ್ಕೊಂಡಿರ್ತಾವೆ. ಅದಕ್ಕೆ ಆ ರತಿ ಈ ಕಡೆ ಆಗ್ಬೇಕು, ಅದಕ್ಕೆ ವಿರತಿ ಅಂತಾರೆ.
ಬಿಟ್ಟುಕೊಂಡ್ರದು ವಿರತಿ ಅಲ್ಲದು. ಎಲ್ಲ ಹೆಂಡತಿ ಬಿಟ್ಟ, ಗಂಡು ಬಿಟ್ಟ, ಮಕ್ಕಳು ಬಿಟ್ಟ, ಅದು ವಿರತಿ ಅಲ್ಲ. ಹಾಗಾದ್ರೆ ಎಲ್ಲ ಬಿಟ್ಟು ಇದಿಟ್ಟು ಬಿಡು, ದೇಹನೂ ಇಟ್ಟು ಬಿಡು, ಇದಿಟ್ಟು ಬಿಡು. ಹೆಂಡ್ರಿ ಬಿಟ್ಟಿದ್ದಕ್ಕೆ ಇದಿಟ್ಟು ಬಿಡು, ಮನೆ ಬಿಟ್ಟಿದ್ದು ಇದನ್ನು ಬಿಡು. ಇದಕ್ಕೆ ವೈರಾಗ್ಯ ಇರೋಂಗಿಲ್ಲ, ಬರೀ ಬಿಡೋಕ್ಕೆ ವೈರಾಗ್ಯ. ಅದರ ರತಿ ಉಲ್ಟಾ ಇರಬೇಕು. ಅದಲ್ಲೇ ಅದು ಅಲ್ಲಿ ರತಿ ಬಿಟ್ಟು ಈ ಕಡೆನಿಂದ ಪ್ರೀತಿ ಅಂತ ಅದಕ್ಕೆ ವಿರತಿ ಅನ್ಬೇಕು. ವಿರುದ್ಧ ರತಿ ವಿರತಿ ಅಲ್ಲಿ ಬರೀ ಎಲ್ಲ ಬಿಟ್ಟು ಹುಚ್ಚನ ಕೂತ ಏನಂತ ವಿರತಿ ಅಂತಾರೆ. ಅದು ವಿರತಿ ಬುದ್ಧಿಗೇಡು ಅಂತಾರೆ, ಬುದ್ಧಿಗೇಡು ಅಂತ ಬಿಡ್ತಾರ. ಅವ್ರಿಗೆ ಭಾಳ ಮಂದಿ ಏನಪ್ಪ ಅಂತ ಕೇಳಿದ್ರೆ ಬಿಡ್ತಾನೆ, ಒಂದು ಬಿಡ್ತಾನೆ, ಒಂದು ಹಿಡಿತಾನೆ. ಅದೇನು ಬಿಡುವುದಂತ ಅರ್ಥ ಅಲ್ಲ. ಅದಕ್ಕಂತಾರೆ ಅವರು ಏನಪ್ಪ ಅಂತ ಕೇಳಿದರೆ, ಅದಕ್ಕೆ ವೈರ ಅತ್ಯಂತ ಅನಿತ್ಯ ವಸ್ತುಸು ಏನಪ್ಪ ಅಂದ್ರೆ ಬಿಡ್ತಾನೆ. ಅದು ಹೇಳಕತ್ತಾರೆ ಅವ್ರು. ಏನಪ್ಪ ಅಂದ್ರೆ ಏನೇನು ಮಾಡಬೇಕು ಅನ್ನೋದು ಹೇಳ್ತಾರೆ. ಮೊದಲ ಪ್ರಥಮ ವೈರಾಗ್ಯ. ಮೊದಲು ವೈರಾಗ್ಯ ಬರಬೇಕು. ಏನು? ಸಮಸ್ತ ಈ ವಸ್ತುಗಳು ದೃಷ್ಟ ನಷ್ಟ ಸ್ವಭಾವ ಉಳ್ಳವುಗಳು, ಪಡಗಡಿಗಳು ಮೊದಲ ಅತ್ಯಾಯಾಸ, ನಡುವಿರಿತಿಯುವುದೆಲ್ಲ ಸುಖದ ಭಾಸ, ಕಡೆಯೊಳು ಹೇಸಿಕೆ ಮುಸುಕುತ್ತಿರುವುದು ಅಂತ ಹಿಂಗೆ ಪಕ್ಕ ತಿಳಿಬೇಕು. ತಿಳಿಬೇಕು. ಹಿಂಗೆ ತಿಳಿತು ಅಂದ್ರೆ ಮುಂದಿನ ಹೆಜ್ಜೆ ಇಡಕ್ಕೆ ಬರ್ತಾಳೆ. ಮುಂದೆ ಏನಪ್ಪ ಅಂತ ಕೇಳಿ, ತಥಾ ಶಮಶ್ಚಾಪಿ ದಮಸ್ತಿತಿಕ್ಷಾ ನ್ಯಾಸ ಪ್ರಸಕ್ತ ಅಖಿಲ ಕರ್ಮಣ ಭೃಶಂ. ಚಾಚ ಮನುಷ್ಯನ ಸ್ವಭಾವದ ರೀ. ಮನುಷ್ಯ ಹುಟ್ಟುದ್ದೇ ಸುಖಕ್ಕಾಗಿ ಹುಟ್ಟ್ಯಾನ. ಏನು ಪ್ರಕಾರದ ಸುಖವನ್ನೇ ಅಪೇಕ್ಷೆ ಮಾಡ್ತಾನೋ, ಕಣ್ಣಿನಿಂದ, ಕಿವಿಯಿಂದ, ಮೂಗಿನಿಂದ, ಬಾಯಿಯಿಂದ ಎಲ್ಲರೂ ಸುಖನೇ ಬೇಕಂತಾನ. ಅಲ್ಲಿ ಸುಖ ಇಲ್ಲ, ಮತ್ತೊಂದು ದಾರಿ ಹಿಡಿತಾನೆ. ನೋಡ್ರಿ, ಬಹುಶಃ ಇರುವಿ ಸಾಲು ನೋಡಿರ್ಬೇಕು, ಹೌದಲ್ರಿ? ಅದಕ್ಕೆ ನೀವು ಮುಂದೊಂದು ಕಡ್ಡಿ ಇಡ್ರಿ, ಹೋಗಿ ದಾರಿ ಮಾಡಿರ್ತ ಕಡ್ಡಿ ಇಡ್ರಿ, ಹೊಳ್ಳಿ ಹೋಗಂಗಿಲ್ಲ. ಹೊಳ್ಳಿ ಹೋಗಿ ಇರುವಿ ಅನ್ನಂಗಿಲ್ಲ. ಅವಕ್ಕೆ ಅಲ್ಲೇ ಹೊಳ್ಳಿ ಮತ್ತೊಂದು ದಾರಿ ಮಾಡ್ಕೋತದೆ, ಹೋಗಿ ಮುಟ್ತದೆ. ಅದು ಅಲ್ಲಿ ಹೋಗಿ ಮುಟ್ತದೆ. ನೀವು ಎಲ್ಲಿಗೆ ಹೋಗ್ಬೇಕಾಗದ ಅಲ್ಲಿ ನೀ ದಾರಿ ಇಡು, ಹಿಂಗೆ ನೀರು ಹಾಕು, ಏನು ಕಡ್ಡಿ ಇಡು, ಮತ್ತು ಹಿಂಗೆ ಮಾತು ಮಾಡಕ್ಕದ ಹೋಗ್ತ. ಇದು ಅದ್ರ ಲಕ್ಷ್ಯ ಅದ, ಅಲ್ಲಿ ಮುಟ್ತದೆ ಅದು. ಎಷ್ಟು ಯಾಕೆ ನೀವು ಪ್ರತಿಬಂಧಕ ಮಾಡಿರಿ, ಅಲ್ಲಿ ಹೋಗಿ ತನ್ನ ಲಕ್ಷ್ಯಕ್ಕೆ ಮುಟ್ತದೆ. ಒಂದು ಸಣ್ಣ ಇರುವಿ. ಪಶುವಿನ ಮತಿಯಷ್ಟು ಗತಿ ನಿನಗಿಲ್ಲ ಮೂಢ, ಶರಣರು ಬರೀತಾರೆ. ಅದಲ್ಲ, ನೀವು ಎಲ್ಲಿ ದನ ಬಿಡ್ರಿ, ಈ ಪಾರಿವಾಳ ಬಿಡ್ರಿ, ಹಿಂದಕ್ಕೆ ಪಾರಿವಾಳ ಮೇಲೆ, ಕಬೂತರ ಮೇಲೆ ರಾಜರೆಲ್ಲ ಚೀಟಿ ಕಳಿಸ್ತೀರಿ. ಈಗಿನಾಗ ಟೆಲಿಫೋನ್ ಮೇಲವ ಏನು ಕಳಿಸ್ಬೇಕಾಯ್ತು ಅಂದ್ರೆ ಇಲ್ಲಿಂದ ಏನಪ್ಪ ಅಂದ್ರೆ ಅದು ಒಯ್ದು ಅದು ಕಾಲ ಚೀಟಿ ಕಟ್ಟಿಬಿಡ್ತಿರು. ತಮ್ಮ ಊರಿಗೆ ಬರೋಬ್ಬರು ಹೋಗ್ತಿತ್ತು. ಅದು 10, 20, 50 ಕಿಲೋಮೀಟ್ರ್ ಹಾರಿ ಅಲ್ಲಿ ಗಿಡದಾಕೊಂತ ಇಲ್ಲಿ ಗಿಡದಾಕೊಂತ ಹೋಗಿ ಬರೋಬ್ಬರಿ ತನ್ನ ಜಾಗ ಮಾಲಕರಿಗೆ ಮುಡಿಸ್ತಿತ್ತು. ಪಶುವಿನ ಗತಿಯಷ್ಟು ಮತಿಯಷ್ಟು ಗತಿ ನಿನಗಿಲ್ಲ ಮರುಳೆ. ದನ ನೀವೇನಪ್ಪ ಅಂದ್ರೆ ಹೊಲಕ್ಕೆ ಹೋಗಿರ್ತೀರಿ, ಪೂರ ಗಳೆ ಹೊಡಕ್ಷಿ ಅಂತ ಬಂಡಿ ಕಟ್ಟಿ, ಗಾಡಿ ಕಟ್ಟಿ, ಬೇಲ್ಗಡೆ ಕಟ್ಟಿ ಮಕ್ಕೋರು ನೀವು ಬರೋಬ್ಬರಿ ಮನೆಗೆ ತರ್ತಾವೆ. ಮತ್ತು 10-20 ತಿಂಗಳ ಮನೆಗೆ ಕಟ್ಟಿ ಬರೋಬತ್ತು ಆ ಕಟ್ಟೋ ಜಾಗೆ ಬಂದು ನಿಂದಿರ್ತಾವೆ. ಮತ್ತೊಂದು ಜಾಗ ಹೋಗಿ ನಿಂದ್ರಂಗಿಲ್ಲ. ಎಲ್ಲಿ ಕಟ್ತೀರಿ ದಿನ ಅಲ್ಲೇ ಬಂದು ನಿಂದಿರ್ತಾವೆ. ಮತ್ತು ನೀ ಎಲ್ಲಿಂದ ಬಂದಿದೆ ಅಲ್ಲಿಗೆ ಹೋಗ್ತಿ, ಹೋಗಿಲ್ಲ. ದನದಷ್ಟು ಬುದ್ಧಿ ಎಲ್ಲಿ ನಿನಗೆ. ಅದಕ್ಕೆ 2 ಕಾಲಿನ ದನ ಅಂದರು. ಪುಚ್ಚ ವಿಷಾಣ ಹೀನ ದ್ವಿಪಾದ ಪಶು. ಅದಕ್ಕೆ ಅಂತಾರವರು, ಅವೆಲ್ಲ ಬೇಕು ಅಂತಾರವರು. ತತಃ ಶಮಶ್ಚಾಪಿ ದಮಸ್ತಿತಿಕ್ಷ ನ್ಯಾಸ ಪ್ರಸಕ್ತ ಅಖಿಲ ಕರ್ಮಣ ವೃಷಂ. ಮತ್ತೇನು ಮಾಡ್ಬೇಕ್ರಿ? ಬರೀ ಬಿಟ್ಟು ಬಂದ್ರೆ ನಡೀತದೇನು? ಬಿಟ್ಟು ಬಂದು ಏನು ಮಾಡೋಣ? ಏನಾದ್ರು ಮಾಡಬೇಕಲ್ಲ. ಮನೆ ಬಿಟ್ಟು ಬಂದು ಮನೆಯಾಗ ಕುಂತು ಮಾಡೋ ಕೆಲಸ ಅಡುಗೆ ಕುಂತೇ ಮಾಡಕತ್ತಿ. ಎಲ್ಲ ಫೋನ್
ಮನೆ ಬಿಟ್ಟು ಫೋನ್ದಾಗ ಮಾತಾಡ್ತಾವೆ ಫೋನ್ದಾಗ ಅದು ಮಾಡಿ ಇದು ಮಾಡಿ ಅದು ಹೋಗಿದ್ದು ಹೇಳ್ತಾರೆ. ಹಂಗೆ ಏನಪ್ಪ ಅಂತ ಕೇಳಿದ್ರೆ ಮನೆ ಬಿಟ್ಟು ಬಂದು ಮತ್ತು ಮಾಡಿದಾಗ ಅದೇ ಮಾಡಕತ್ತಿ. ಶ್ರಮ ಇರಲಿ ಅಂತ ನಾವು ವಸ್ತುಗಳು ಬಿಟ್ಟು ನೀ ಬರುವುದಕ್ಕಿಂತಲೂ ನೀನು ವಸ್ತುಗಳು ಮನದಿಂದ ಬಿಡು. ಮನಸ್ಸಿನಿಂದ ವಸ್ತು ಹಾಕು. ಆ ವಸ್ತು ಹಾಕೋಕ್ಕೆ ನಿನಗೇನು ಅಧಿಕಾರ ಇಲ್ಲ ನಿನಗೆ. ಅದು ಪರಮಾತ್ಮನ ವಸ್ತುಗಳು, ಅವೇನು ಮಾಡೋಕ್ಕೆ ನಿನಗೆ ಅಧಿಕಾರ ಇಲ್ಲ. ಅವು ನೀನು ನಮ್ಮ ಬಿಟ್ಟು ಬಿಡು. ಅದು ಪರಮಾತ್ಮ ಅದ, ಪರಮಾತ್ಮ ಅದು ಮಾಡು. ಅದಕ್ಕಂತಾರು ಶ್ರಮ ಬೇಕು. ಶ್ರಮ ಅಂದರೆ ಮನುಷ್ಯನಿಂದ ಬಿಡೋದು. ಮತ್ತು ಮನಸ್ಸಿನಿಂದ ಎಲ್ಲ ಹೊರಗೆ ಅದು ಅಂದ್ರೆ ಆರಾಮೇ ಆಗ್ತದೆ. ಅದಲ್ಲ ಹೊಟ್ಟೆ ಕೆಟ್ಟದ ಆಯಿತು, ಆರಾಮಾಗ್ತದೆ. ಅದು ಎಲ್ತಕ್ಕ ಒಳಗಿರ್ತದೆ ಅಲ್ತಕ್ಕ ಆರಾಮ ಇರಂಗೆ ಗುಡು 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 ಚಾಲು ಇರ್ತದೆ. ಅದು ಹೊರಗೆ ಹೋಯ್ತು ಆರಾಮ ಅದಲ್ಲ. ಈಗ ಮನಸ್ಸಿನಾಗ ಏನದಲ್ಲ ಅವೆಲ್ಲ ಹೊರಗೆ ಅದು ಆರಾಮ. ಅದಕ್ಕೆ ಶ್ರಮ ಅಂತ. ಅವು ಒಳಗಿದ್ದು ಸುಮ್ಮನಿರಂಗಿಲ್ಲ, ಗುಡು ಗುಡು ಕುಟು 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 ಗುಡು ಚಾಲು ಇರ್ತದೆ. ಮನುಷ್ಯನಿಗೆ ಉಂಡ್ರೂ ಬಿಡಂಗಿಲ್ಲ, ಅದು ಸಮಾಧಾನ ಇರ್ಬಿಡಂಗಿಲ್ಲ. ಅದಕ್ಕೆ ಈ ಮನಸ್ಸನ್ನು ಸಂಕಲ್ಪ ವಿಕಲ್ಪ ಏನದ ಇದೇ ಶ್ರಮ. ಎದ್ರ ಬಗ್ಗೆ ಸಂಕಲ್ಪನೂ ಮಾಡಬೇಡ, ವಿಕಲ್ಪನೂ ಮಾಡಬೇಡ. ಶ್ರಮ. ಆಮೇಲೆ ದಮ. ದಮ ಅಂತಂದ್ರೆ ಇಂದ್ರಿಯ ನಿಗ್ರಹ. ಯಾಕೆ ಎಷ್ಟು ಹೇಳಿದ್ರು ಕೂಡ ಏನಪ್ಪ ಅಂತಂದ್ರೆ ಹುಡುಗರು ಬೇಡಂದ್ರೆ ಮತ್ತೆ ಅವೇ ಮಾಡ್ತಾವೆ ನೋಡ್ರಿ. ಇಲ್ಲಿ ಅವೇ ಮಾಡ್ತಾವೆ. ಅದಕ್ಕೆ ಎದಕ್ರ ಕೈ ಹಾಕ್ತಾವೆ. ಅದಕ್ಕೆ ಹೆಣ್ಮಕ್ಳು ಏನು ಮಾಡ್ತಾರೆ ಅಂದ್ರೆ ಅವಕ್ಕೆ ಕೈಯ ಕಾಲ ಕಟ್ಟಿಬಿಡ್ತಾರೆ. ಅವ್ಕೆ ನೋಡಿ ಹೇಳಿದ್ರೆ ಕೈಯ ಕಟ್ಟಿಬಿಟ್ರೆ ಈ ಕಡೆ ಹೋಗ್ತದೆ, ಹಂಗಿಲ್ಲ. ಹಾಗೆ ಈ ಮನಸ್ಸೆಂಬ ಖುಷಿಗೆ ಕೇಳಂಗಿಲ್ಲದು. ಕಿವಿ ಅಂದರೆ ಹೊಕ್ಕದ, ಬಾಯಿ ಅಂದರೆ ಹೊಕ್ಕದ, ಕೈ ಅಂದರೆ ಹೊಕ್ಕದ. ಅವಕ್ಕೆ ಮಾಡು ದಮ ಬೇಕು. ದಮ 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 ಅಂದ್ರೆ ಪ್ರತಿಬಂಧಕ. ಹರಿದಾಡುವ ಮನಸ್ಸಿಗೆ, ಹೋಗತಕ್ಕಂಥ ಮನಸ್ಸಿಗೆ ಪ್ರತಿಬಂಧಕ. ಹೋಗಿಲ್ಲದು. ಶ್ರಮ ಅದ ಖರೆ, ಶ್ರಮ ಇಟ್ಟೀನಿ. ಅವು ಕಣ್ಣು ತೆರೆದಿದ್ದ ನಾ ಏನು ತಿನ್ಬೇಕಂತ ಮಾಡಿಲ್ರಿ, ತಂದಿಟ್ರಿ ಅವರೇ. ತಿನ್ನು. ನನ್ನ ಮನುಷ್ಯ ತಿನ್ನೋದಿದ್ದಿಲ್ಲ, ತಿಂದೆ. ಯಾಕೆ ತಂದಿಟ್ರು ಕಣ್ಣು ಮುಂದೆ, ತಿಂದ. ಅದಕ್ಕೆ ಅಂತ ನಾನು ಅದು ಕಣ್ಣನ್ನು ಬಂದು ಮಾಡಿದ್ರೆ ತಿನ್ನಂಗಿಲ್ಲ ಮನುಷ್ಯ. ಗೊತ್ತದ ಇದಾಗ್ಯದಕ್ಕೆ ಅದಾಗೆ ತಿನ್ನಬಾರ್ದಂತ ಎಲ್ಲ ಹೇಳ್ಯಾರ ಡಾಕ್ಟರು. ಮುಂದೆ ಇಟ್ಟಾರೆ, ಮುಂದೆ ಇಟ್ಟು ಹಿಂದೆ ಹಾಕಿದ್ರೆ ಮುಗಿದಾಗುತ್ತೆ. ಮನುಷ್ಯನಿಗೆ ಏನಂತ ಕೇಳಿದ್ರೆ ಅದಕ್ಕೆ ಪೂರಾ ಮನಸ್ಸು ಅವನದೇ ಕಂಟ್ರೋಲ್ ಹಾಕೋದ. ಎಟ್ಟರೆ ದಮ ಮಾಡಿದವನಿಗೆ ಅವೆರಡು ಜೋಡಿ ಅದಾವಂತಾರಲ್ಲ, ರಾಮ ಲಕ್ಷ್ಮಣ ಇದ್ದಾನೆ. ಅವು ಬಿಟ್ಟಿರಂಗಿಲ್ಲ ಅವು. ಏ ರಾವಣ ಮೇ ರಾವಣ, ರಾಮ ಲಕ್ಷ್ಮಣ ಅದಲ್ಲ, ಅವ್ರ ಜೋಡಿ ಇರ್ತಾವೆ ಅಲ್ಲಿ. ಅದಕ್ಕೆ ಅವ್ರ ಒಬ್ರಿಗೊಬ್ರು ಸಪೋರ್ಟ್ ಅದ. ಅವ ಮುಂದಿದ್ರೆ ಇವ ಹಿಂದಿರ್ತಾನೆ, ಇವ ಮುಂದಿದ್ರೆ ಅವ ಹಿಂದಿರ್ತಾನೆ. ಇಬ್ಬರು ಎಲ್ಲಿ ಬಿಟ್ಟು ಅಳಗಾಡಂಗಿಲ್ಲ. ಅವಳಿ ಜವಳಿ ಹೆಂಗದವ್ರಿ, ಅವಳಿ ಜವಳಿ ಅದಾವೆರಡು. ಶಮಾಧಮ. ಅದಕ್ಕೆ ಆ ಶಮ ಅಂದ್ರೆ ಮನಸ್ಸಿನ ಶಾಂತಿ ಸಮ. ಆಕಾಂಕ್ಷೆಗಳು, ಇಚ್ಛೆಗಳು, ಸಂಕಲ್ಪಗಳು ಇಲ್ಲದೆ ಇರುವುದೇನಪ್ಪ, ಇದು ಶಮ. ಅದು ಅಥವಾ ಬಾಹ್ಯ ಪದಾರ್ಥಗಳಿಂದ ಸುಖ ಸಿಗುತ್ತದೆಂಬ ಬುದ್ಧಿ ಹೋಯ್ತು ಅಂತ ಶಮ. ಆ ಶಮ ಬಹಳತ್ತು ಇರಬೇಕು. ಅಂದ್ರೆ ಮುಕ್ತಿ ತಕ ಇರಬೇಕು, ಜ್ಞಾನ ಪ್ರಾಪ್ತಿ ಇರಬೇಕಂದ್ರೆ ದಮದ ಅವಶ್ಯಕತೆ ಭಾಳ ಅದ. ಶಿಷ್ಯ ಮೊದಲು ಇಂದ್ರಿಯ ನಿಗ್ರಹ ಮಾಡಬೇಕು. ಹೇಳಿದೆ ಮನುಷ್ಯ ಬುದ್ಧಿ ಹೇಳಿದೆ. ಹುಡುಗರಿಗೆ ಹೇಳ್ತಾರೆ, ಮಾಡ್ತಾರೆ, ಎಲ್ಲ ಅಂತಾರೆ. ಮಾತು ಕಂಡ್ರೆ ಮತ್ತೆ ಓಡೋಗ್ಬಿಡ್ತಾವೆ, ಬಿಡ್ತಾರೆ, ಮರಿತದೆ ಪಾಠ ಗೀಟ ಮಾಡೋದು. ಆಟ ಬಂತು, ಏನು ಬಂತು, ಓಡಬೇಕು. ಅದಕ್ಕೆ ಶಮವು ಸಂಪೂರ್ಣ ಸಾಧಿಸಲಿಕ್ಕೆ ದಮವೂ ಬೇಕು.
ಸಮಸ್ತ ಇಂದ್ರಿಯ ನಿಗ್ರಹ ಆಗಲಿಕ್ಕೆ ಶಮನೂ ಬೇಕು. ಅವೆರಡು ಏನದಾವ ಜೋಡಿ ಅದಾವ. ಜೋಡಿ ಒಂದು ಬಿಟ್ಟು ಒಂದು ಇರೋಂಗಿಲ್ಲ. ಕನ್ನಡಿ ಹಿಂಭಾಗ ಮುಂಭಾಗ ಇದ್ದಂತೆ. ಹಿಂದೆ ಇದು ಬೆಳೆದಿರ್ತಾರಲ್ಲ ಕನ್ನಡಿಗೆ ಕೆಂಪಂದು ಬಾಸ್, ಅವು ಪಾರಜಿದ್ದಂಗೆ ಎರಡು ಅವು ಬಿಟ್ಟು ಇರೋಕ್ಕೆ ಬರೋಂಗ. ಅದೇ ಇದ್ರೆ ಕನ್ನಡಿನೇ ಇಲ್ಲ. ಈ ಮುಂದಿಲ್ಲಂದ್ರೆ ಹಿಂದೆ ಇರೋಂಗಿಲ್ಲ. ಅದಕ್ಕೆ ಆ ರೀತಿಯ ಶಮದಮ್ಮಗಳು ಇವೆರಡು ಹೆಂಗದಾವ ಅಂತ ಕೇಳಿದ್ರೆ ಜುಡ್ವಾ ಅದಾವ. ಇಬ್ಬರು ಕೊಡ್ಬಿಟ್ಟಾರ. ಅದೇ ಇಲ್ಲಿ ಅವ ಇಲ್ಲ, ಅವ ಇಲ್ಲಿ ಅವ ಇರೋಂಗಿಲ್ಲ. ಅವ ಇಲ್ಲ. ಇವು ಅವಳಿ ಜವಳಿ ಹುಟ್ಟಿರ್ತಾವಲ್ಲ ರೀ, ಒಬ್ಬನಿಗೆ ಜ್ವರ ಬಂದ್ರೆ ಮತ್ತು ಅವನಿಗೆ ಜ್ವರ ಬರ್ತಾವಂತ ರೀ. ಅವನ ನಾಡಿ ಒಂದೇ ಇರ್ತಾವಂತ. ಹೊರಗೆ ಬಂದ್ರೆ ಅವನಿಗೆ ಬಂದ್ರೆ ಅವನಿಗೂ ಜ್ವರ ಬರ್ತಾವಂತ. ಹಂಗೆ ಇದು ಶಮ ಆಯಿತು, ಅದು ದಮ ಅಕ್ಕ. ದಮ ಆಯಿತು, ಈ ಕಡೆ ಶಮ ಅಕ್ಕ. ಎರಡು ಅಷ್ಟು ಜೋಡಿ ಅದಾವ್ರಿ. ಬೇರ್ಪಡಿಸಿ ಶಮವಿಲ್ಲದೆ ದಮ, ದಮ ಇಲ್ಲದೆ ಶಮ ಯಾರಿಗೂ ಸಾಧ್ಯ ಇಲ್ಲದ ವಸ್ತು. ಇವು ಜೋಡಿ ಅದಾವ. ಎರಡು ಜೋಡಿ ಅದಾವ. ಸಂತೋಷ ಆಗ್ತದೆ. ಅದಕ್ಕಂದ್ರಪ್ಪ ಸಮಸ್ಯಾಪಿ ದಮ. ಮುಂದೆ ತಿತಿಕ್ಷ. ಶಮದಮ ಅಂದರೆ ಸ್ವಲ್ಪ ಸಹನ ಶಕ್ತಿ ಇರಬೇಕಂತಾರೆ. ಹೌದಾ? ತಡ ಆಯಿತು, ಆಯ್ತು ತಡ ಆಗ್ಯದ, ಕೊಡ್ತಾರೆ. ನೀಡುವಾಗ ನಮಗೆ ಯಾಕೆ ನೀಡಿಲ್ಲ ಅನ್ನೋರು ಅದಾರ. ಅವ್ರಿಗೆ ನೀಡೋಕ್ಕೆ ಹೊಂದಾಗ ನಮ್ಮ ಮೊದಲು ನೀಡು. ಈ ಮನುಷ್ಯ ತಿತಿಕ್ಷೆ ಇರಬೇಕು. ತಿತಿಕ್ಷೆ ಇಲ್ಲದ ಮನುಷ್ಯನ ದಮಶಮಗಳು ಏನು ಕೆಲಸ ಕೊಡೋಂಗಿಲ್ಲ. ಈ ಮಾರ್ಗದ ಭಾಳ ಜರೂರಿ ಅದು. ನಿಂಗೆ ಇಂದ್ರಿಯ ನಿಗ್ರಹನೂ ಅದ, ಎಲ್ಲನೂ ಶೂರನೂ ಇದ್ದೀನಿ, ಧೀರನೂ ಇದ್ದೀನಿ, ಬಂದೂಕನೂ ಅದ. ಎರಡು ಪೆಟ್ಟು ಬಿದ್ದರೆ ನಿಂದಿರ್ಬೇಕು ಯುದ್ಧ ಭೂಮಿ. ಓಡೋದ್ರೆ ಸಹನಂ ಸರ್ವ ದುಃಖಾನ ಅಪ್ರತೀಕಾರಪೂರ್ವಕ ತಿತಿಕ್ಷತೆ. ಎರಡು ಚಂದ ಹೇಳಿದ್ರೆ ಅವರು. ಸಹನ ಎಲ್ಲರೂ ಮಾಡ್ತಾರೆ. ಮಾಲಕ ಬೇಯಕತ್ತೆ ನಮ್ಮ ಮನಸ್ಸಿಗೆ ಬಂದಂಗೆ ಸಹನ ಮಾಡ್ತಾನೆ ಅವ. ಯಾಕೆ ಗತಿ ಇಲ್ಲ. ಹೊರಗೋದ್ರೆ ಸಿಗಂಗಿಲ್ಲ. ಅವ್ರ ಮನೆಗೆ ಇದ್ದೀನಿ, ಅವ್ರಟ್ಟು ಬಿಡ್ತೀನಿ, ಅವ್ರ ಬಟ್ಟೆನ ತೊಡ್ತೀನಿ, ಅವ್ರದ್ದೇ ಉಣ್ತೀನಿ. ಕಣ್ಣು ಕಿಸ್ತರ ಗೆಟ್ ಔಟ್ ಅಂತಾರೆ. ಅದಕ್ಕೆ ಸಹನ ಮಾಡ್ತಾನೆ. ಬೇಕಂತ ಸಹನ ಮಾಡಿಲ್ಲ, ಅನಿವಾರ್ಯ ಅದ ಸಹನ ಮಾಡೋದು. ಎಲ್ಲಕ್ಕಂದ್ರೆ ಪ್ರತಿಕಾರ ಮಾಡ್ತಾನೆ. ಒಳಗೆ ಪ್ರತಿಕಾರ ಅದ ಅವನಿಗೆ, ಮೇಲೆ ಅವನಿಗಿಲ್ಲ. ಆದರೆ ಈ ಮಾರ್ಗದಲ್ಲಿ ಬರವ ಒಂದು ದುಃಖನ. ಈಗ ತಿತಿಕ್ಷೆ ನಮ್ಗೆ ಗೊತ್ತೇ ಇಲ್ಲ. ತಿತಿಕ್ಷೆ ಅಂದರೆ ಏನು ರೀ? ಏನದು? ಅದು ಗೊತ್ತೇನೇ ಇಲ್ಲಲ್ಲ, ನಮಗೆ ಬಂದೇ ಇಲ್ಲ. ಅದಕ್ಕೇ ಶಿಷ್ಯನಾದವನ ಸಮಸ್ಯೆ ಏನು ಬರ್ತದೆ ಈ ಕಾಲಕ್ಕೆ, ಶಾಸ್ತ್ರ ಹೇಳಕ್ಕೆ ಕಲ್ತರು ನಮಗೆ ಆನಂದ ಯಾಕೆ ಆಗಂಗಿಲ್ಲ ಶಾಸ್ತ್ರದ್ದು ಅಂತ ಕೇಳಿದವ್ರಿಗೆ ಆನಂದ ಹಾಕೋದ್ರಿ, ನಾ ಹೇಳಿದವ್ರಿಗೆ ಆನಂದ ಆಗೋದು. ಇದೆಂಥ ಉಲ್ಟಾ ಅಂತೀರಿ. ಕೇಳಿದವನಿಗೆ ಆನಂದ, ಹೇಳಿದ ಆನಂದ ಆಗೋದು. ಈಗ ತಿತಿಕ್ಷರೇ ಇಲ್ಲ ಅವನಂತ್ಯಾಕೆ ಹೆಂಗೆ ಹಾಕೋದ್ರಿ? ಅವೆಲ್ಲ ಆಗಬೇಕು ಅವನಿಗೆ. ಯಾವುದೇ ವಸ್ತು ಒಂದು ಕಲ್ಲ ಮೂರ್ತಿ ಆಗ್ಬೇಕಾದ್ರೆ ಕಟ್ಸ್ಕೋಬೇಕಾಗ್ತದೆ. ಒಂದು ಕಬ್ಬಣ ಒಂದು ಪದಾರ್ಥ ಆಗ್ಬೇಕಾದ್ರೆ ಕಟ್ಸ್ಕೋಬೇಕು. ಸಹನೆ ಆಗಂಗಿಲ್ಲ. ಯಾರಂದ್ರೆ ಸಹನ ಆಗಂಗಿಲ್ಲ, ಯಾರು ಕುಂದು ಸಹನ ಆಗಿ ಮಾಡ್ತಾ ಎಲ್ಲ ನಾ ಹೇಳ್ದಂಗೆ ಆಗಬೇಕು ಅಂದ್ರೆ ಬಂದ್ಯಾಕಪ್ಪ? ನಿನ್ನ ಮನ್ಯಾಗ ನೀನು ಹೆಣ್ತಿ, ನಿಮ್ಮ ಅಪ್ಪ ಮಕ್ಕಳೇ ನನ್ನ ಮಾತು ಕೇಳುವಲ್ರು. ಇಲ್ಲಿ ಬಂದು ನಾನು ಹೇಳ್ದಂಗೆ ಆಗ್ಬೇಕಂದ್ರೆ ಗುರುಸ್ಥಾನದಲ್ಲಿ ಬುದ್ಧಿ ಎಂದು ತಿತಿಕ್ಷಣೆ ಆಗಂಗಿಲ್ಲ ಅಂದ್ರೆ ಸಮಾಧಾನದಿಂದ ಆಯ್ತು ರೀ ನಿಮಗೆ. ತಿತಿಕ್ಷೆ ಬೇಕು ಮೊದಲು ಬೇಕು. ಅಂದ್ರೆ ಸಂಸಾರದಾಗೂ ಸುಖಿ ಆಗ್ತಾನೆ, ಇಲ್ಲಿ ಜ್ಞಾನ ಆಗ್ತದೆ ಅವನಿಗೆ. ಅದಕ್ಕಂತಾರೆ ಅವರು ಅಪ್ರತೀಕಾರಪೂರ್ವಕಂ. ಶಕ್ತಿ ಇದ್ದರೂ ಪ್ರತಿಕಾರ ಮಾಡಬಾರ್ದು. ಹಾಲೊಲ್ಲೆ ಮೊಸರಲ್ಲಿ ಯಾಕೆ ಒಲ್ಲೆ, ಇಲ್ಲದಕ್ಕೆ ಒಲ್ಲೆ ಸರ್ವಜ್ಞ. ಹಂಗಲ್ಲ.
ಭಾಳ ಮಂದಿ ನೋಡ್ರಿ ಅವ್ರು ಯಾರು ಬಂದು ಬೈದರು ಇಲ್ಲ ಏನಂದ್ರೆ ಏನು ಮಾಡೋಕ್ಕೆ ಬರೋಲ್ಲ ಕೊಂಡು ಕಿಶಿತಾವ ಬಾಯಾಗ ಹಂಗೆ ತುಟಿ ತಿಂತಾರೆ. ಅವ್ರಿಗೆ ಕಚ್ಚಕ್ಕೆ ಬರೋಂಗಿಲ್ಲ ತನ್ನ ತುಟಿನೇ ಕಚ್ತಾನೆ. ಅವ್ರಿಗೆ ಕಚ್ಚಕ್ಕೆ ಹೋದ್ರೆ ಅವ್ರು ಏನೇ ಮಾಡ್ತಾರೆ ತನ್ನ ತುಟಿನೇ ಕಚ್ತಾನೆ. ಇವ ಸಾಧಕನೇ ಅಲ್ಲ ಅಂತ ತಿತಿಕ್ಷನೇ ಇಲ್ಲ. ಇವ ಸಾಧಕನೇ ಅಲ್ಲ. ಇಟ್ಟು ಒಂದು ಅನ್ನ ಭಕ್ಷ್ಯ ಆಗಬೇಕಾಗಿದ್ರೆ ಎಷ್ಟು ಕುದಿಸ್ಕೊತದೆ ರೀ ಅದು. ಎಷ್ಟು ಕುದಿಬೇಕು ಅದಕ್ಕೆ. ಅಷ್ಟು ಕುದಿತಂದರೆ ಒಬ್ಬರು ಬಾಯಿಗೆ ಬೀಳ್ತದಲ್ರಿ ಅದು. ನಾ ಬೆಂಕಿ ಮೇಲೆ ಕುಂಡ್ರಾಕ್ಯವಲ್ಲ ಕುದಿಯಾಕ್ಯವಲ್ಲ ಅಂದರೆ ಹೆಂಗೆ ಅನ್ನ ಸ್ವೀಕಾರ ಹೆಂಗೆ ಆಗ್ತದೆ ಅದು. ಒಂದಿಟ್ಟು ಕುದಿಸ್ಕೋಬೇಕು ರೀ, ಒಂದಿಟ್ಟು ಕುದಿಸ್ಬೇಕು, ಒಂದಿಟ್ಟು ಬೈಸ್ಕೋಬೇಕು, ಒಂದಿಟ್ಟು ಮಾಡ್ಬೇಕು. ಅದಕ್ಕೆ ಏನೂ ಮಾಡೋಂಗಿಲ್ಲ. ಗುರುಗಳು ಚಲೋ ಇಲ್ಲ, ಶಿಷ್ಯನೂ ಚಲೋ ಇಲ್ಲ ಅಂತ ಏನು ಹೇಳಂಗನೇ ಇಲ್ಲ. ಯಾಕೆ ಹೇಳಂಗಿಲ್ಲ? ಹೇಳಿದ್ರೆ ನಾವು ಇರಂಗಿಲ್ಲ, ಅದಕ್ಕೆ ಅವ್ರು ಹೇಳಂಗಿಲ್ಲ. ಸಮಸ್ಯೆ ಏನದ ಇವೆಲ್ಲ ಶಿಷ್ಯನ. ಈಗ ಹೀಗಾಗಿ ಏನಾಗ್ತಂದ್ರೆ ಸಾಯುವ ತನಕ ನಾವು ಹಿಂಗೆ ಇರ್ತೇವೆ. ಆ ಜ್ಞಾನವೂ ಆಗಂಗಿಲ್ಲ, ಆನಂದನೂ ಆಗಂಗಿಲ್ಲ. ಒಂದೆರಡು ಸುಡ್ಬೇಕು ರೀ ಅಂದ್ರೆ ತಿಂತಾರೆ. ರೊಟ್ಟಿ ಚಂದ ಸುಟ್ಟ ಇಲ್ಲಕ್ಕ ಒಗಿತಾರೆ ನಾಯಿ ಮುಂದೆ. ಒಂದಿಟ್ಟು ಸುಡಬೇಕು. ರೊಟ್ಟಿ ತಿನ್ಬೇಕಾದ್ರೆ ಸುಡಬೇಕು. ಅನ್ನ ಉಣಬೇಕಾದ್ರೆ ಕುದಿಬೇಕು ಅಂದ್ರೆ ಅದು ಗ್ರಾಹಿ ಆಗ್ತದೆ. ಅದಕ್ಕೆ ಅಂತ ನಾವು ಸಾಧಕನಾದ ತಿತಿಕ್ಷೆ ಭಾಳ ಜರೂರಿ ಅದು. ನಮಗೆ ಯಾರು ಅನ್ನಂಗಿಲ್ಲ, ಯಾರು ಭಯಂಗಿಲ್ಲ, ನಮಗೆಲ್ಲ ಆರಾಮ. ನೀ ಸಾಧಕ ಆಗಂಗಿಲ್ಲಪ್ಪ, ನೀ ಆಗಂಗಿಲ್ಲ. ನಿನಗೆ ಆ ಪರಮಾತ್ಮನ ಕಿಮ್ಮತ್ತೇ ಬರೋಂಗಿಲ್ಲ. ನೀವು ಹೌದಾ? ಬರೋಂಗಿಲ್ಲ. ಕಷ್ಟ ಬಿಟ್ಟರೆ ಗೊತ್ತಾಗ. ಊರಾಗ ಉಡಾಳ ಹುಡುಗಿತ್ತಂತ ದಿನ ಅವ್ರ ಅಪ್ಪ ರೊಕ್ಕ ಕೊಡ್ತಿದ್ದ. ಅವ್ನು ದಿನ ಅವರ ಹಾಳು ಮಾಡ್ತಿದ್ರು. ಒಬ್ಬನೇ ಮಗ ಅವ್ರ ಅಪ್ಪ ಶೆಟ್ಟಿ ಬಂದು ಹೋಗಿ ನಾನು ಹೇಳ್ತೀನಿ ಕೊಡಂಗಿಲ್ಲ, ಹೋಗಿ ಏನು ದುಡ್ಡು ತಂದೆ ಅಂದರೆ ನೀವು ಊಟ ಕೊಡ್ತೀನಿ ಕೊಡಂಗಿಲ್ಲ ಹೋಗಂತ ಹೊರಗೆ ಹಾಕಿದ್ರು. ಅವ್ನು ಎಂದೂ ಏನೂ ಮಾಡೇ ಇಲ್ಲ. ಏನು ತರ್ತಾನೆ. ಅಕ್ಕಗೆ ಊರಾಗ ಕೊಟ್ಟಿದ್ದರು. ಅಕ್ಕನ ಹಂತಕ್ಕೆ ಹೋದ. ಒಬ್ಬನೇ ಮಗ ಇದ್ದೀನ. ಯಾಕೋ ನಮ್ಮ ಅಪ್ಪ ಹೊರಗೆ ಹಾಕ್ಯಾನ, ಏನು ತೊಗೊಂಬ ಅಂತಾನೆ, ಇಲ್ಲಕ್ಕೆ ಬರಬೇಡ ಅಂತಾನೆ. ಅಂದ್ರೆ ಅದು ಭಾಳ ಜೀವ. ಆಕೆ $2 ಕೊಟ್ಟು ತೊಗೊಂಡು ಹೋಗಂತ ತೊಗೊಂಡು ಬಂದ ಮನೆಗೆ. ಎಲ್ಲಿ ತಂದೆ ಹೋಗಿ ಬಾಯಾಗ ಅಂದ. ಒಗದ ಬಾಯಾಗ ಒಗದ. ಅವರಪ್ಪ ಅಂದ ಪುಕ್ಕಟ್ಟು ಬಂದಂಗೆ ಕಾಣ್ತದೆ ಇವನಿಗೆ. ದಿನತ್ತ ಒಗ್ಯಾನು. ಗೊತ್ತಾಯಿತು ಮನೆಯಾಗ ಅವ್ರಾಗ ಕೊಡಂಗೆ ಕಾಣ್ತಾಳೆ, ಹಿತ್ತಲ್ದಾಗ ಅವ್ರೋಗಿ ಕೊಡಂಗೆ ಕಾಣ್ತಾಳೆ. ಅದಕ್ಕೆ ಈ ರೊಕ್ಕದ ಕಿಮ್ಮತ್ತು ಗೊತ್ತಿಲ್ಲ ತಿಳ್ಕೊಂಡು ಮನ್ಯಾಗ ಹೇಳಿದೆ ಹೆಣ್ತಿಗೆ, ನಾಳೆಗೆ ನೀನು ರೊಕ್ಕ ಕೊಟ್ಟು ಅಂದ್ರೆ ನೀನು ಅವನಂಗೆ ಹೊರಗೆ ಮಗಳಿಗೆ ಕಳ್ಸಿ ಹೇಳ್ದ, ನೀ ಕೂಡ ಕಲ್ತು ನಿನ್ನ ತಮ್ಮಗೆ ಹಾಳು ಮಾಡ್ತಿ. ಒಂದು ಕೊಟ್ಟು ಅಂದ್ರೆ ನಮ್ಮ ಮನೆ ನೀನು ಬರೋಂಗಿಲ್ಲ. ಹುಷಾರದು. ಇನ್ನು ಮರುದಿವಸ ಬರೀ 2 ಕೂದ್ಬಿಟ್ಟು ತಿರುಗಾಡವ ಜುಟ್ಟ ಬಿಟ್ಕೊಂಡು. ಮರುದಿವಸ ಅವ್ವ ಕೊಡಲಿಲ್ಲ, ಅಕ್ಕನೂ ಕೊಡಲಿಲ್ಲ. ಮನೆಗೆ ರೊಕ್ಕ ತೊಗೊಳಾರ್ದೆ ಬರೋಂಗಿಲ್ಲ. ಅವರಪ್ಪ ಬರೋಂಗಿಲ್ಲ, ಹಂಗೆ ಬರೋಂಗಿಲ್ಲ, ತೊಗೊಂಡೇ ಬರೋಕು. ಮತ್ತು ಎಲ್ಲಿ ಕೊಂಡಿರ್ಬೇಕು? ಇವೆ ಬಸ್ ಸ್ಟ್ಯಾಂಡೇ ಇರ್ತಾವೆ ಇವ್ರಿಂಥವ್ರಿಗೆ. ಬಸ್ ಸ್ಟ್ಯಾಂಡದಾಗ ಕುಂತು ಕೂದಲು ಬಿಟ್ಟುಕೊಂಡು ಯಾರೋ ಸಾವುಕಾರ ಬೇರೆ ಊರಿಂದ ಬಂದರು, ಬಸ್ನಾಗ ಇಳಿದ್ರು. ದೊಡ್ಡ ಗಂಟೆ ಇತ್ತು ರೀ. ಯಾರೂ ಕೂಲಿ ಯಾರೂ ಇಲ್ಲ. ಇದು ಕುಂತಿರ್ತಾರೆ ದೊಡ್ಡರು. ಏತಮ್ಮ ಈ ಗಂಟೆ ತೊಗೋತೇನಂದ. ಮನೆಗೆ ಹೋಗ್ಬೇಕಲ್ಲ, ತೊಗೊಳಬೇಕು ಗಂಟ. ಎಷ್ಟು ಅಂದ. $1 ಕೊಡ್ತೇನೆ. ಆಯಿತು ತಗೊಂಡು ಏನು ತಲೆ ಮೇಲೆ ಟೆಪ್ಗಿನೂ ಹಾಕಿದವಲ್ಲ, ಅಟ್ಟು ಅಜ್ಜಿನೂ ಹಾಕಿದವಲ್ಲ. ಇದು ಗಂಟ ಹೊತ್ಕೊಳಕ್ಕೆ ಮುಂದೆ ಸಾವುಕಾರ ಹಿಂದೆ ನೀವು ಅದಕ್ಕೆ ಹಗ್ಗ ಬಿಗಿದಿರಿ. ಹಗ್ಗ ನಡಕತ್ತು. ಹೆಜ್ಜೆ ಮುಂದೆ, ಕಣ್ಣಾಗ ನೀರು ಹಿಂದೆ, ಮನೆ ತನಕ ಹೋಗಿ ಅದು ಗಂಟೆ ಇಳಿಸದ. ಸಾವುಕಾರ ನೋಡ್ದ, ಕಣ್ಣ ನೀರು ಹೊಂಟಿದ್ದು. ಪಾಪ ಯಾರೋ ಪಾಪ ಎಂದೂ ಮಾಡ್ದಂಗೆ ಕಣ್ಣಾಗೆಲ್ಲ ಶ್ರೀಮಂತರು ಹುಡುಗಿ ತಗೊಂಡು ಅವ $1 ಅಲ್ಲ $2 ಕೊಟ್ಟು
ಇವ ತೊಗೊಂಡು ಮನೆಗೆ ಬಂದ. ದಿನ ಅವ್ರ ತಂದೇನ ಅಂದ, ತಂದೇನ ಹೋಗಿ ಭಯಂಕರ ಹೋಗಿ ಅಂತ ಪೊಕಡ್ ಬಂದವ ಏನಂದ ಪೊಕಡ್ ಬಂದ. ಇಲ್ಲಿ ನೋಡಿಲ್ಲ ಗಾಯಾಗ ಪೊಕಡ್ ಬಂದವ. ಅದ್ರ ಭಾಳ ಖುಷಿ ಆಯಿತು. ತಮ್ಮ ಈ ₹2 ಹೆಂಗೆ ಅದು ಗೊತ್ತಾಯ್ತಲ್ಪ ತಮ್ಮ ನಿನಗೆ, ನಾನು ₹1,00,000 ಹೆಂಗೆ ಗಳಿಸಿರ್ಬೇಕಪ್ಪ ಗೊತ್ತಾಯ್ತ, ತಗೋ ಕೀಲಿ ಅಂತ ಕೀಲಿ ಅವಾಗ ಕೊಡ್ತಾನೆ. ಹಂಗೆ ಸದ್ಗುರುನಾಥ ಆತ್ಮಜ್ಞಾನ ಕೀಲಿ ಹಾಗೆ ಸಿಗಂಗಿಲ್ಲರಿಪ್ಪ. ಅದಕ್ಕೆ ವೈರಾಗ್ಯ ತಿತಿಕ್ಷ ಬೇಕು, ಗುರು ಕರುಣಾ ಬೇಕು. ಅಸ್ ಗುರು ಕೃಪಾ ತೋಚಿ ಕಿಲ್ಲಿ. ಆ ಕೃಪಾ ಹಾಗೆ ಆಗಿಲ್ಲ, ಭಾಳ ಮಾಡಬೇಕು. ಗೊತ್ತಾಗೋದು ಎಲ್ಲರೂ ಹೆಂಗಿದ್ದೇವೆ ಅನ್ನೋದು. ನಾ ಹೆಂಗಿದ್ದೀವಿ ನೀವು ಗೊತ್ತೇ, ನೀವು ಹೆಂಗೆ ನಂಗೆ ಗೊತ್ತಿರ್ತದೆ, ಪ್ರಶ್ನೆ ಇಲ್ಲ ಇದಕ್ಕೆ. ಕೃಪಾ ಅದು ಕೃಪಾ ಕೀ ನೈ ಜಾತಿ ಹೇ, ಕೃಪಾ ಹೋ ಜಾತಿ ಹೇ. ಕೃಪಾ ಮಾಡೋಂಗಿಲ್ಲ, ಕೃಪಾ ಆಗ್ತದೆ. ಹಂಗೆ ಶಿಷ್ಯ ತಿತಿಕ್ಷ ಇರಬೇಕು ಅವನಂತೆ. ನಾನು ನೋಡಬೇಕು, ನಾನು ಬಂದೀನಿ. ಅದಕ್ಕೆ ನಾನು ಮೇಲೆ ಹೇಳ್ತೀನಿ ಎಲ್ಲ ಹುಡ್ರಿ, ನೀವು ದಿನ ಮುಂಜಾನೆ ಎದ್ದ ಕೂಡಲೇ ನಾ ಎಷ್ಟು ಓದೀನಿ ಬಿಡ್ರಪ್ಪ, ಎಷ್ಟೇ ಓದ್ರಿ. ಗುರುಕೃಪೆಯಿಂದ ಓದಲಾರದೆ ಕ್ವಾಣ ವೇದ ಹೇಳಿಲ್ಲ, ಅಗ್ನಿವೇಳೆ ಪುರೋಹಿತಮ್ ಅಂತ. ನೀನು ಕ್ವಾಣ ಇದ್ದಿ, ಮನುಷ್ಯ ಇದ್ದಿ. ಎದ್ದು ಕೂಡಲೇ ಫಸ್ಟ್ ವಿಚಾರ ಮಾಡಬೇಕು, ನಾ ಯಾಕೆ ಮನೆ ಬಿಟ್ಟೀನಿ. ಅದೇ ವಿಚಾರ ಅಂದ್ರೆ ಮುಮುಕ್ಷನೂ ಅಲ್ಲ. ಮುಮುಕ್ಷ ಅಲ್ಲ ಅಂದರೆ ಅವ ಏನೂ ಮಾಡೋಂಗಿಲ್ಲ. ಅದು ಲಕ್ಷ್ಯ ಇರ್ಬೇಕಾಗ್ತದೆ. ಅದನ್ನು ಯಾಕೆ ಬಿಟ್ಟು ಗೊತ್ತಾಯ್ತು ಅಂದ್ರೆ ನಾವು ತಿತಿಕ್ಷು ಆಗ್ತಾನೆ. ಅದಕ್ಕಂತಾರೆ ಶಾಸ್ತ್ರ ಅವರು ತಿತಿಕ್ಷ, ಆಮೇಲೆ ನ್ಯಾಸ. ತಿತಿಕ್ಷ ಅದು ಕೂಡ ಏನದವ್ರಿ, ನ್ಯಾಸ ಅಂತಂದ್ರೆ ಏನು ರೀ, ಯೋಗ್ಯ ಆಗೋದು, ಪ್ರಾಪ್ತಿ. ಅದಕ್ಕೆ ಯೋಗ್ಯ ಆಗೋದು ಮನುಷ್ಯ. ಆಸಹ ನ್ಯಾಸ. ನ್ಯಾಸ ಅಂದ್ರೆ ಇರೋದು ಅವರ ಸ್ಥಿತಿಯಾಗಿ. ಶಮ ದಮ ತಿತಿಕ್ಷ ಶ್ರದ್ಧಾ. ನ್ಯಾಸ ಅಂದ್ರೆ ಶ್ರದ್ಧಾ, ಇಡುವುದು, ಮನಸ್ಸು ಇಡುವುದು. ಎಲ್ಲಿ? ಆತ್ಮನಲ್ಲಿ, ಪರಮಾತ್ಮನಲ್ಲಿ ಮನಸ್ಸನ್ನು. ಶಮ ಆಯಿತು, ತಿತಿಕ್ಷೆ ಬಂತಂದ್ರೆ ಮನಸ್ಸು ಇರ್ತದೆ, ಪ್ರಶ್ನೆ ಇಲ್ಲ. ಶ್ರದ್ಧಾ ಬರ್ತದೆ. ಶ್ರದ್ಧಾ ಬತ್ತು ಅಂದ್ರೆ ಸಮಾಧಾನ ತಾನೇ ಬರ್ತದೆ. ಅದಕ್ಕೆ ಹೇಳಿದ್ರು ಅವ್ರೇನಪ್ಪ ಅಂತ ಕೇಳಿದರೆ, ಶಮಃ ಸಮಶ್ಚಾಪಿ ದಮಃ ತಿತಿಕ್ಷಾ ನ್ಯಾಸ ಪ್ರಸಕ್ತ ಅಖಿಲ ಕರ್ಮಾಣ ವೃಷಂ. ಏನಪ್ಪ ಅಂದ್ರೆ ವೃಷಂ ನ್ಯಾಸ. ನ್ಯಾಸ ಅಂದರೆ ಬಿಡೋದು, ಕರ್ಮನ್ಯಾಸ ಇವೆಲ್ಲ ಬಿಡೋದು. ಏನಪ್ಪ ಅಂದ್ರೆ ಅನ್ಯ ಕರ್ಮಗಳೆಲ್ಲವನ್ನು ಕೂಡ ಬಿಟ್ಟು ಶಮ ಉಳ್ಳವನಾಗಿ, ದಮ ಉಳ್ಳವನಾಗಿ, ಶ್ರದ್ಧಾ ಉಳ್ಳವನಾಗಿ. ಏನಪ್ಪ ಅಂತ ಕೇಳಿದರೆ ಆ ಮನುಷ್ಯ ಅವ ಇದ್ದ ಅಂದ್ರೆ ಅವನಿಗೆ ಏನಾಗ್ತದಂದ್ರೆ ಅವರು ಗುರುಗಳು ಕೃಪಾಕ. ಗುರುಗಳು ಅವರು ಏನು ಹೇಳಿ ಬೀಳಿ ಶಾಸ್ತ್ರ ಹೇಳಬೇಕಂತಿಲ್ಲ. ಅವರು ಬ್ರಹ್ಮಜ್ಞಾನಿಗಳದಾರ, ಅವ್ರು ಹೇಳೋದೇ ಇಲ್ಲ, ಬಸ್ ಅವ್ರ ಕೃಪಾ ಆದ್ರೆ ಸಾಕು. ಹೇಳ್ತೀರಲ್ಲ ನೀವು, ಎಲ್ಲೇ ಇರ್ತದೆ ಮೀನುಗಳು, ಎಲ್ಲೇ ಮರಿ ಇರ್ತಾವೆ, ಸ್ಮರಣ ಮಾತ್ರದಿಂದ ಅವು ತೃಪ್ತಿ ಮಾಡ್ತಾವೆ ಅಂತ ಹೇಳ್ತೀರಿ ಶಾಸ್ತ್ರದಾಗ. ಹಾಗೆ ಏನಪ್ಪ ಅಂದ್ರೆ ಅಂಥ ಅದು ಗುರುಕೃಪೆಗೆ ಪಾತ್ರ ಆದ ಅಂತ ಕೇಳಿದರೆ ಅವ ಧನ್ಯ ಆಕನೆ. ಈಗ ನಮಗೇನಪ್ಪ ಅಂತ ಏನು ಹೇಳಿದ್ರು ಅಂದ್ರೆ ಅವರು ಈ 4 ಸಾಧನಗಳಪ್ಪ ಹಿಂದೆ ಹೇಳಿ ಬಂದಾರ. ಇವೆಲ್ಲ ಹೋದುವಷ್ಟು ಈಗ ಹೇಳ್ತಾರೆ. ತತಃ ಶ್ರುತಿ ತನ್ಮನನಂ ಸತತ ತತ್ವಧ್ಯಾನಂ ಚಿರಂ ನಿರಂತರಂ ಮುನೇಃ ತತೋ ಅವಿಕಲ್ಪಂ ಪರಂ ಏತ್ಯ ವಿದ್ವಾನ್ ಇಹೈವ ನಿರ್ವಾಣ ಸುಖಂ ಸಮ್ಯಕ್ ರುಚ್ಯತೆ ಸಮೃಚ್ಯತೆ. ಸರಿಯಾಗಿ ಅವನಿಗೆ ಏನಪ್ಪ ಅಂತ ಕೇಳ್ಯಾರ. ಇಟ್ಟೆಲ್ಲ ಇದ್ದು ಏನು ಮಾಡಬೇಕು? ಮ್ಯಾಲೆ ಹೇಳ್ಯಾರಲ್ಲ, ಶಮ ದಮ ತಿತಿಕ್ಷ ಶ್ರದ್ಧಾ ಸಮಾಧಾನ ಯುಕ್ತನಾಗಿ. ಆಮೇಲೆ ತತಃ ಶ್ರುತಿ ಅಂದರೆ ಏನು? ಕೇಳೋದು, ಗುರುವಾಕ್ಯ. ಹೀಗಾಗಿ ಗುರುವಾಕ್ಯ ಕೇಳಬೇಕು.
ಹೆಂಗೆ ಶಮ ದಮ ಶ್ರದ್ಧಾ ಸಮಾಧಾನದ ಕೂಡಿಕೊಂಡು ತತಃ ಶ್ರುತಿ ಗುರುಮುಖದಿಂದ ಅದನ್ನು ಕೇಳಬೇಕು ಶ್ರವಣ. ಆಮೇಲೆ ಮನನ, ಕೇಳಿದ್ದನೇನಪ್ಪ ಅಂತ ಕೇಳಿದ್ರೆ ಗುರುಗಳ ಮುಂದೆ ತೆಗೆದ ಪುಸ್ತಕ ಮತ್ತು ಮನಸ್ಸು ಗುರುಗಳ ಮುಂದೆ ತೆಗಿತಾರಲ್ಲ, ಗುರುಗಳ ಮನನ ನೀವೇ ಮಾಡಿಸರಿ, ಇಲ್ಲೇ ಶ್ರವಣನೂ ಮಾಡಿಸರಿ ಮನನೂ ಮಾಡಿಸರಿ, ನಿಧಿಧ್ಯಾಸನ ಮಾತ್ರ ನೀವೇ ಮಾಡಿರಿ, ನಮಗೆ ಆಗಂಗಿಲ್ಲ. ಬ್ರಹ್ಮಜ್ಞಾನಿ ಹೆಂಗೆ ಆಗ್ಬೇಕ್ರಿ? ಬ್ರಹ್ಮಜ್ಞಾನಿ ಹೆಂಗೆ ಆಗ್ಬೇಕು? ಅದಕ್ಕೆ ಅಂತಾರೆ ಅವರು ಶ್ರವಣ ಮನನ ಧ್ಯಾನಂ ಅಂದರೆ ನಿಧಿಧ್ಯಾಸನ. ಚಿರಂ ನಿತ್ಯ ನಿರಂತರಂ ಮುನೇಹೇ. ಮುನೇಹೇ ಅಂದರೆ ಮನನಶೀಲನಾಗಿರ್ತಕ್ಕಂಥ ಹೇ ಮುಮುಕ್ಷುವೆ ಏನು ಮಾಡು, ಆ ಧ್ಯಾನವನ್ನು ಚಿರಂ ನಿತ್ಯ ನಿರಂತರಂ, ಎಲ್ಲ ಶಬ್ದ ಒಂದೇ ಅದು. ಚಿರ ಅಂದ್ರೆ ಹಮೇಶ, ನಿತ್ಯ ಅಂದ್ರೆ ಹಮೇಶ, ನಿರಂತರ ಅಂದ್ರೆ ಶಬ್ದ ಒಂದೇ ಅದು. ಯಾಕೆ ಹಿಂಗೆ ಹೇಳ್ಕತ್ಯಾರ? ನಿಧಿಧ್ಯಾಸನ ಮಾಡದೆ ಅವನಿಗೆ ವಸ್ತು ಸ್ಥಿರವಾಗಿ ನಿಲ್ಲುವುದಿಲ್ಲ. ಶ್ರವಣ ಮಾಡೇನೆ ಮನನ ಮಾಡೇನೆ, ಚಿಂತನೆ ಮಾಡೋಂಗಿಲ್ಲ ಅಂದ್ರೆ ಮನನ ಯುಕ್ತಿಯಿಂದ ಕೂಡಲಿಕ್ಕೆ 4 ಮಂದಿಯಾಗಿ ಮಾಡುವುದಲ್ಲ. ನಿಧಿಧ್ಯಾಸ 4 ಮಂದಿಯಾಗಿ ಮಾಡುವುದಲ್ಲ. ಅದು ಮನನ 4 ಮಂದಿಯಾಗಿ ಕೂತು ಮಾಡ್ತೇವೆ, ಶ್ರವಣನ 4 ಮಂದಿಗೆ ಕೂತು ಮಾಡೋಕ್ಕೆ ಬರ್ತದೆ. ನಿಧಿಧ್ಯಾಸನ ಅದಕ್ಕೆ ಶಬ್ದ ಬರೋದು ನಿತ್ಯ ಚಿರಂ ನಿರಂತರಂ. ಯಾಕೆ ಹೇಳ್ರಿ? ನಿತ್ಯ ಶ್ರವಣ ಮಾಡಬಹುದು, ಚಿರಕಾಲ ಮನನ ಮಾಡಬಹುದು. ಅದಲ್ಲ ನಿಧಿಧ್ಯಾಸನ ನಿರಂತರ ಮಾಡಬೇಕು. ನಿತ್ಯ ಶಬ್ದದಲ್ರಿ ಸತತ. ಭಗವದ್ಗೀತೆ 2 ಶಬ್ದ ಒಂದೇ ಶ್ಲೋಕದ ಉಪಯೋಗ ಮಾಡ್ಯಾರ ಪರಮಾತ್ಮ. ಸತತಂ ಕೀರ್ತ ಯಂತೋಮಂ ಯಶಂತಶ್ಚ ದೃಢವೃತಾಃ ನಮಸ್ಸಂತಶ್ಚ ಮಾಂ ಭಕ್ತ್ಯ ನಿತ್ಯ. ನಿತ್ಯ ಅಂದರೆ ದಿನ, ಸತತ ಅಂದರೆ ಪ್ರತಿಕ್ಷಣ. ಸತತ ಅಂದರೆ ಪ್ರತಿಕ್ಷಣ. ಮುಂಜಾನೆ ಸಾಯಂಕಾಲ ನೀವು ಬಿಡ್ತಾರಲ್ಲ ನಳ, ಹಂಗಲ್ಲ ಇದು ಚಾಲು ಇದ್ದದ್ದು ಚಾಲುನೇ ಸತತ ಅಂತಾರೆ ಇದಕ್ಕೆ. ನಿತ್ಯ ಮುಂಜಾನೆ ಸಾಯಂಕಾಲ, ಹಾಗೆ ನಾವು ಆತ್ಮಚಿಂತನೆ ಮುಂಜಾನೆ ಸಾಯಂಕಾಲ ಮಾಡ್ತೇವೆ. ನಡ್ಬರ್ಕ ಊರ್ಧಂದ ಇಲ್ಲ, ನಿರಂತರ ಅಂತ ನಾವು ಅದಕ್ಕೆ ನಿಧಿಧ್ಯಾಸ ನಿಧಿದಂತರ ಅಂತ. ಅದಕ್ಕಂದ್ರೆ ಏನಪ್ಪ ಅಂತ ಕೇಳಿದರೆ ಅದು ನಿರಂತರಂ ಮುನೇಹೇ ತತ್ ಅವಿಕಲ್ಪಂ. ಮತ್ತು ಹೆಂಗೆ ರೀ? ನಿಸ್ಸಂಶಯವಾಗಿ, ಎಳ್ಳಷ್ಟು ಸಂಶಯ ಇರಲಾರ್ದಂಗೆ. ಹೌದಾ? ಭಾಳ ಚಲೋ ಮಾಡ್ಯಾರ, ಒಗ್ಗರಣೆ ಕೊಟ್ಟಾರ, ಎಲ್ಲ ಚಲೋ ಅದ. ಹಳ್ಳಿದ್ರ ಒಳಗೆ ಒಂದೇ ಹಳ್ಳಿದ್ರೆ ಮುಗಿತಾರೆ. ಹಂಗೆ ಸಂಶಯ ಇರಬಾರ್ದು, ಅವಿಕಲ್ಪ ಇರಬೇಕು. ಗುರುಗಳಲ್ಲಿ, ಗುರುಗಳ ಮಾತಿನಲ್ಲಿ, ಕೇಳುವ ಶಾಸ್ತ್ರದಲ್ಲಿ, ತಾನು ಮಾಡುವ ಸಾಧನೆಯಲ್ಲಿ ಇಷ್ಟು ಎಲ್ಲರಾಗ ಶ್ರದ್ಧಾ ಬೇಕು. ಅವನಿಗೆ ಶಾಸ್ತ್ರ ಶ್ರದ್ಧಾ ಬೇಕು, ಹೇಳೋರ ಮೇಲೆ ಶ್ರದ್ಧಾ ಬೇಕು, ತಾ ಏನು ಮಾಡಕತ್ತ ಅದ್ರ ಮೇಲೂ ಶ್ರದ್ಧಾ ಬೇಕು. ಇವು ಎಲ್ಲದರ ಒಂದರ ಕಡಿಮೆ ಆಯಿತು ಅಂದ್ರೆ ಏನ್ರಿ? ಕಾಲು ಮುರಿದು ಕುರ್ಚಿ ಇದ್ದಂಗೆ ಅದು ಕುಂಡ್ರು ಬಿಡೋಂಗಿಲ್ಲ, ಕೆಡುತ್ತದೆ. ಹಾಗಂತಾರದು ನಿರಂತರ ಅವಿಕಲ್ಪ. ಏನಪ್ಪ ಅಂದ್ರೆ ನಿತ್ಯ ಚಿರಂ. ಇವೆಲ್ಲ ಧ್ಯಾನ ನಿಧ್ಯಾಸ ಮಾಡಿದವ ಅವು ವಿದ್ವಾನ್ ಪರಮೇತ್ಯ. ವಿದ್ವಾನ್ ಆ ಪರಮಾತ್ಮನ ಎಂಥ ವಿದ್ವಾನ್ ಪರಮಾತ್ಮನ ಪ್ರಾಪ್ತಿ ಮಾಡಿಕೊಂಡು ಈಹೈವ ಏವಂದರೆ ಈಗ ನಿರ್ವಾಣ ಸುಖಂ ಸಮೃಚ್ಛತಿ. ಏನೋ ಮುಕ್ತಿ ಸುಖವನ್ನು ಬರೋಬ್ಬರಿ ಸಮ್ಯಕ್ ರಿಚ್ಛತಿ, ಬರೋಬ್ಬರಿ ಸಿಗ್ತಾವೆ. ಏನು ಪ್ರಶ್ನೆ ಇಲ್ಲ, ಹೆಚ್ಚು ಕಡಿಮೆ ಏನಿಲ್ಲ. ಅವನಿಗೆ ಎಲ್ಲ ಮಾಡಿ ಒಂದು ನಿಧಿಧ್ಯಾಸನ ಮಾಡಿ ಬಂದ, ಇನ್ನೇನು ಉಳಿತದ ಅಂತ. ಎಲ್ಲ ಬರೋಬ್ಬರಿ ಏಟು ಸಿಗಬೇಕು ಅಷ್ಟೆಲ್ಲ ಸಿಗ್ತದೆ. ಅವನಿಗೆ ಆನಂದ ಆತ್ಮಜ್ಞಾನ ಆಗ್ತದಪ್ಪ. ಅದಕ್ಕೇನಪ್ಪ ಅಂದ್ರೆ ನೀನು ಈ ಸಾಧನೆಗಳಲ್ಲಿ ತತ್ಪರನಾಗು. ಬರೋಬ್ಬರಿ ವೈರಾಗ್ಯ ಹೆಂಗೆ ಬರ್ತದೆ ರೀ? ಏನು ವೈರಾಗ್ಯ ಬರ್ಬೇಕು ಹೆಂಗೆ ಬರ್ತದೆ?
ವೈರಾಗ್ಯ ಬರ್ಬೇಕಾದ್ರೆ ವಿವೇಕ ಬೇಕಪ್ಪ ಮೊದಲ, ವಿವೇಕ ಬೇಕು ಮೊದಲು. ವಿವೇಕಿಲ್ಲ ವೈರಾಗ್ಯ ಬರೋಂಗಿಲ್ಲ. ಹಾಗೆ ವಿವೇಕ ಅಂದರೆ ಏನು ರೀ? ಮತ್ತು ನಾಳೆಗೆ ಹೇಳೋಣಪ್ಪ ಅಂತ ನಾಳೆಗೆ ಹೇಳ್ತಾರೆ.